morning, my dear students. See, in the earlier class, we have solved a few of the problems related to the calculation of the slope of the budget line, then what is the change that happens in the budget line, like that. So, today we shall continue with the other problems, okay. The question is like this. Suppose a consumer can afford to buy 6 units of good 1 and 8 units of good 2 if she spends her entire income and the prices of the two goods are rupees 6 and rupees 8 respectively. How much is the consumer's income? Okay, I'll repeat. Suppose a consumer can afford to buy 6 units of good 1 and 8 units of good 2 if she spends her entire income. Okay, then the prices of the two goods are rupees 6 and rupees 8 respectively. Then how much is the consumer's income? See, in this problem, they are giving the prices of the two goods and the quantity of the two goods what you can purchase. But you have to find out the income of a consumer. ಈ ಕ್ವೆಶ್ಚನ್ ಅಲ್ಲಿ ನಮಗೆ ಪ್ರೈಸಸ್ ಆಫ್ ದ ಗೂಡ್ಸ್ ಕೊಟ್ಟಿದ್ದಾರೆ. ಅಂದರೆ P1 ಮತ್ತು P2 ವ್ಯಾಲ್ಯೂ ಕೊಡ್ತಿದ್ದಾರೆ, ಜೊತೆಗೆ ನಮಗಿಲ್ಲಿ X1 ಮತ್ತು X2 ವ್ಯಾಲ್ಯೂ ಕೊಡ್ತಿದ್ದಾರೆ. ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅರ್ಲಿಯರ್ ಪ್ರಾಬ್ಲಮ್ಸಲ್ಲಿ ಏನಾಗ್ತಿತ್ತು ನಮಗೆ ಅಂದರೆ, ಸೊ ಇನ್ಕಮ್ ಇಷ್ಟಿದೆ ಆಯಿತಾ, ಪ್ರೈಸಸ್ ಇಷ್ಟಿದೆ, ಹಾಗಾದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈಗಿಲ್ಲಿ ಪ್ರೈಸಸ್ ಕೊಟ್ಟಿದ್ದಾರೆ ಮತ್ತು ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ಹಾಗಾದರೆ ಇನ್ಕಮ್ ಎಷ್ಟಿದೆ ಕನ್ಸ್ಯೂಮರ್ದು ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನಾವು ಲೆಟ್ ಅಸ್ ರೈಟ್ ಡೌನ್ ದ ಗಿವನ್ ಡಾಟಾ ಇನ್ ದ ಪ್ರಾಬ್ಲಮ್. ಸೊ ದೇ ಆರ್ ಗಿವಿಂಗ್ ದ ಪ್ರೈಸಸ್ ಆಫ್ ಟೂ ಗೂಡ್ಸ್, isn't it? So P1 is equal to how much they are telling? P1 is rupees 6. Okay, and what about P2? P2 is rupees 8. Okay, so second product price ಎಷ್ಟಿದೆ ಅಂತ rupees 8 ಆಯಿತಾ. ಹಾಗಾದರೆ ಫಸ್ಟ್ ಪ್ರಾಡಕ್ಟ್ನ ಎಷ್ಟು ಪರ್ಚೇಸ್ ಮಾಡ್ತಿದ್ದೀರಾ ನೀವು ಫಸ್ಟ್ ಗೂಡ್ನ ಅಂದರೆ 6 ಯೂನಿಟ್ಸ್ ಅಷ್ಟು. ಓಕೆ, ಸೊ X1 is equal to how much here? 6 ಯೂನಿಟ್ಸ್. X1 ಅಂದರೆ ಯಾವುದು ಇಲ್ಲಿ? ಗೂಡ್ 1 ಅಥವಾ ಫಸ್ಟ್ ಗೂಡ್. ಫಸ್ಟ್ ಗೂಡ್ನ ಎಷ್ಟು ಪರ್ಚೇಸ್ ಮಾಡ್ತಿದ್ದೀವಿ ನಾವಿಲ್ಲಿ? 6 ಯೂನಿಟ್ಸ್ ಅಷ್ಟು ಪರ್ಚೇಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ X2 is equal to how much? They are giving it as what? 8 units. ಅಂದರೆ ಗೂಡ್ 2 ಅಥವಾ ಪ್ರಾಡಕ್ಟ್ 2 ಅಂತ ಹೇಳ್ತೀವಲ್ವಾ, ಸೆಕೆಂಡ್ ಗೂಡ್ಸ್ನ ನೀವು 8 ಯೂನಿಟ್ಸ್ ಅಷ್ಟು ಪರ್ಚೇಸ್ ಮಾಡ್ತಿದ್ದೀರಾ. ರೆಸ್ಪೆಕ್ಟಿವ್ಲಿ ಅಂತ ಕ್ವಶನಲ್ಲಿ ಕೊಟ್ಟರು ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಆಫ್ಟರ್ ದ ಅದರ್. ಫಸ್ಟ್ ವ್ಯಾಲ್ಯೂ ರೆಫರ್ಸ್ ಟು ದ ಫಸ್ಟ್ ಗೂಡ್, ಸೆಕೆಂಡ್ ವ್ಯಾಲ್ಯೂ ರೆಫರ್ಸ್ ಟು ದ ಸೆಕೆಂಡ್ ಗೂಡ್. ಗೊತ್ತಾಯ್ತಾ? ಹಾಗಾಗಿ ಅಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನು ಕಂಡುಹಿಡಿಬೇಕು ನಾನು? ವಾಟ್ ಐ ಟು ಫೈಂಡ್ ಔಟ್? ಟು ಫೈಂಡ್ ವಾಟ್ ಐ ಟು ಫೈಂಡ್ ಔಟ್ ಯುವರ್ ಎಮ್. ಯು ಹ್ಯಾವ್ ಟು ಫೈಂಡ್ ಔಟ್ ಯುವರ್ ವಾಟ್ ಈಸ್ ದ ಎಮ್ ವ್ಯಾಲ್ಯೂ, ಅಂದರೆ ಇನ್ಕಮ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೊ ಇದು ಕಂಡುಹಿಡಿಬೇಕು ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ ಸೊಲ್ಯೂಷನಲ್ಲಿ ಅಂದರೆ, ಫಸ್ಟು ದ ಈಕ್ವೇಷನ್ ಆಫ್ ದ ಬಜೆಟ್ ಲೈನ್ನ ತಗೋಬೇಕು. ದ ಈಕ್ವೇಷನ್ ಆಫ್ ದ ಬಜೆಟ್ line is, what is the equation of the budget line? It is P1 x1 plus P2 x2 is equal to m. That I have to write here. P1 x1 plus P2 x2 is equal to how much? M. Okay, so they have given these values P1 x1 P2 x2, but I have to find out m. So let me calculate that. Okay, so P1 value ಎಷ್ಟಿದೆ ಇಲ್ಲಿ? 6 ಇದೆ. ಓಕೆ, X1 ವ್ಯಾಲ್ಯೂ ಎಷ್ಟಿದೆ ಅಂದರೆ ಫಸ್ಟ್ ಪ್ರಾಡಕ್ಟ್ ಎಷ್ಟು ಯೂನಿಟ್ಸ್ ಎಷ್ಟು ಪರ್ಚೇಸ್ ಮಾಡ್ತಿದ್ದೀರಾ? 6. ಸೊ 6 ಇಂಟು 6 ಪ್ಲಸ್ P2 ವ್ಯಾಲ್ಯೂ ಎಷ್ಟಿದೆ? P2 ಈಸ್ 8 ಇಂಟು ಸೆಕೆಂಡ್ ಗೂಡ್ಸ್ ಎಷ್ಟು ಪರ್ಚೇಸ್ ಮಾಡ್ತಿದ್ದೀರಾ? X2 ಈಸ್ 8. ಸೊ 8 ಇಂಟು 8 ದಟ್ ಈಸ್ ಈಕ್ವಲ್ ಟು ಎಮ್. ಎಮ್ ಆಸ್ ಇಟ್ ಈಸ್ ಬಿಕಾಸ್ ಎಮ್ ಈಸ್ ಅನ್ನೋನ್. ದಟ್ ಈಸ್ ದ ಫ್ಯಾಕ್ಟರ್ ಐ ವಾಂಟ್ ಟು ಫೈಂಡ್ ಔಟ್. 6 6 36 ಪ್ಲಸ್ 8 8 how much? 64 is equal to m. So after adding 36 plus 64 ಎಷ್ಟು ಬರುತ್ತೆ ನಿಮಗೆ? 100 ಆಗುತ್ತೆ ಅಲ್ವಾ? ಸೊ 100 is equal to
M. It means what? The income of a, therefore you can write it as, therefore the income of a consumer, the income of a consumer is rupees 100. Okay, this is the solution. ಇಲ್ಲಿ ನೋಡಿ P1 ಕೊಟ್ಟಿದ್ರು ಪ್ರೈಸ್ ಆಫ್ ದ ಫಸ್ಟ್ ಗುಡ್ ಎಷ್ಟು ₹6. ನೆಕ್ಸ್ಟ್ ಪ್ರೈಸ್ ಆಫ್ ದ ಸೆಕೆಂಡ್ ಗುಡ್ ಕೊಟ್ಟಿದ್ರು ಎಷ್ಟು ₹8. ದೆನ್ ಫಸ್ಟ್ ಪ್ರಾಡಕ್ಟ್ ಅಥವಾ ಫಸ್ಟ್ ಗುಡ್ನ ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ 6 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ X1 6 ಯೂನಿಟ್ಸ್ ಆಗುತ್ತೆ. ಅದೇ ರೀತಿ X2 ಅದೆಷ್ಟಿದೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ 8 ಯೂನಿಟ್ಸ್ ಇದೆ. ಓಕೆ, ಹಾಗಾದ್ರೆ ಏನು ಕಂಡುಹಿಡಿಬೇಕು ನಾವಿಲ್ಲಿ? ಇನ್ಕಮ್ ಆಫ್ ಎ ಕನ್ಸ್ಯೂಮರ್. ಇನ್ಕಮ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಎಮ್ ಅಂತ ಹೇಳ್ತೀವಿ. ಸೊ ಎಮ್ ಆಗಿ ಡಿನೋಟ್ ಮಾಡ್ತಿದ್ದೀವಿ. ಹಾಗಾದ್ರೆ ಇದನ್ನು ಫೈಂಡ್ ಔಟ್ ಮಾಡಬೇಕು ಎಮ್ನ ಅಂದರೆ ನಮ್ಗೆ ಈಕ್ವೇಷನ್ ಆಫ್ ದ ಬಜೆಟ್ ಲೈನ್ ಗೊತ್ತಿದೆ. ಏನು? P1 X1 ಪ್ಲಸ್ P2 X2 ಈಸ್ ಈಕ್ವಲ್ ಟು ಎಮ್ ಅಂತ ಗೊತ್ತು. ಸೊ ಹಾಗಾದ್ರೆ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಆಫ್ P1 X1 P2 X2 ವಿಲ್ ಬಿ ಗೆಟಿಂಗ್ ದಿಸ್ ಮಚ್. 6 into 6 plus 8 into 8, 6 6 are 36 plus 8 8 are 64. Then after adding these two values we will be getting 100. Hence we can say that the income of a consumer is how much? Rupees 100. Okay. Then next let us move on to the next type of problem. Okay, next problem is like this. Suppose consumer wants to consume two goods which are available only in integer units. The two goods are equally priced at rupees 2 and the consumer's income is rupees 10. Then they are giving 3 sub questions. First question is, write all the bundles that are available to the consumer. And the second question is, among the bundles that are available to the consumer, identify those which cost exactly rupees 10. Third sub question is, write down any 2 bundles which consumer cannot afford to buy. ಅಂದರೆ ಈ ಕ್ವೆಶನಲ್ಲಿ ನಮಗೆ 2 ಪ್ರಾಡಕ್ಟ್ ಇದೆ ಅಥವಾ 2 ಗೂಡ್ಸ್ ಇದೆ, ಅದು ಪ್ರೈಸಸ್ನ ಕೊಟ್ಟಿದ್ದಾರೆ. ಎಷ್ಟು ಅದ್ರ ಪ್ರೈಸ್ ಅಂದರೆ ರೂಪೀಸ್ 2. 2 ಫಸ್ಟ್ ಪ್ರಾಡಕ್ಟ್ ಸೆಕೆಂಡ್ ಪ್ರಾಡಕ್ಟ್ XY ಅಂತ ಅಂದ್ಕೊಂಡ್ರೆ, ಫಸ್ಟ್ ಪ್ರಾಡಕ್ಟ್ X ಅಂದ್ಕೊಳ್ಳಿ, ಸೆಕೆಂಡ್ ಪ್ರಾಡಕ್ಟ್ Y ಅಂದ್ಕೊಂಡ್ರೆ ಅದ್ರ ಬೆಲೆ ಎಷ್ಟು ಅಂತ ಹೇಳ್ತಿದ್ದಾರೆ? ರೂಪೀಸ್ 2 ಅಂತ ಹೇಳ್ತಿದ್ದಾರೆ. ಆದರೆ ಕನ್ಸ್ಯೂಮರ್ಸ್ ಇನ್ಕಮ್ ಎಷ್ಟಿದೆ? ರೂಪೀಸ್ 10 ಇದೆ ಅಲ್ವಾ? ಹಾಗಾದರೆ ಎಷ್ಟು ಬಂಡಲ್ಸ್ ಆಫ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ ಕನ್ಸ್ಯೂಮರ್ ಅಂತ ಕಂಡುಹಿಡಿಬೇಕು ಫಸ್ಟ್ನೇದರಲ್ಲಿ. ಸೆಕೆಂಡ್ ಒನ್ ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ರೂಪೀಸ್ 10ಗೆ ಈಕ್ವಲ್ ಆಗುವಂಥ ಬಂಡಲ್ಸ್ ಯಾವುದು ಅಂತ ಬರೀಬೇಕು. ಥರ್ಡ್ ಒನ್ನು ಯಾವುದಾದ್ರೂ 2 ಬಂಡಲ್ನ ಬರೀಬೇಕು, ಬಂಡಲ್ಸ್ ಆಫ್ ಗೂಡ್ಸ್ ಅಥವಾ ಬಂಡಲ್ಸ್ ಆಫ್ ಕಾಂಬಿನೇಷನ್ಸ್ನ ಮೆನ್ಷನ್ ಮಾಡಬೇಕು, ಯಾವುದನ್ನ ಕನ್ಸ್ಯೂಮರ್ ತೊಗೊಳ್ಳಿಕ್ಕಾಗಲ್ಲ ಅಂತ. ನಮಗೆ ಗೊತ್ತು ಕನ್ಸ್ಯೂಮರ್ಸ್ ಬಜೆಟಲ್ಲಿ ಏನಪ್ಪ ಅಂದರೆ ಕನ್ಸ್ಯೂಮರ್ ಕ್ಯಾನ್ ಪರ್ಚೇಸ್ ಎನಿ 2 goods, any bundles of 2 goods which cost less than or equal to his income ಅಂತ ಗೊತ್ತಿದೆ ನಮಗೆ ಅಲ್ವಾ? P1 X1 plus P2 X2 is less than or equal to M ಅಂತ ಕಲ್ತಿದ್ವಿ ನಾವು ಅಲ್ವಾ? ಸೊ ನಾವು ಪರ್ಚೇಸ್ ಮಾಡುವಂಥ ಗೂಡ್ಸ್ ವ್ಯಾಲ್ಯೂ ಏನಾಗಿರಬೇಕು? ಈಕ್ವಲ್ ಟು ಇನ್ಕಮ್ ಆಗಿರಬೇಕು, ಇಲ್ಲ ಲೆಸ್ ದ್ಯಾನ್ ಇನ್ಕಮ್ ಆಗಿರಬೇಕು. ಸೊ ಆ ಕಾನ್ಸೆಪ್ಟ್ ಮೇಲೆ ಈ ಪ್ರಾಬ್ಲಮ್ನ ಈಗ ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಾವು ಗಿವನ್ ಡಾಟಾ ಬರ್ಕೊಳ್ಳೋಣ. ಗಿವನ್ ಏನಿದೆ ಇಲ್ಲಿ? what they have given? They are giving the prices of 2 goods. Okay, prices of goods ಕೊಟ್ಟಿದ್ದಾರೆ. ಏನದು? ರೂಪೀಸ್ 2 ಅಲ್ವಾ? ಆಮೇಲೆ ಕನ್ಸ್ಯೂಮರ್ಸ್ ಇನ್ಕಮ್ ಎಷ್ಟು ಅಂತ ಹೇಳ್ತಿದ್ದಾರೆ ಇಲ್ಲಿ? M is equal to ರೂಪೀಸ್ 10 ಅಂತ ಹೇಳಿದ್ದಾರೆ. ಆಯ್ತಾ? 2 ಗೂಡ್ಸ್ ಕೂಡ 2 ಪ್ರಾಡಕ್ಟ್ ನೀವು ತೊಗೊಂಡ್ರೆ X ಅಂತ Y ಅಸಂಪ್ಷನ್ ಬೇಸಿಸ್ ಮೇಲೆ ಎರಡರದ್ದು ಬೆಲೆ ಏನಾಗಿದೆ ಅಂತ ರೂಪೀಸ್ 2. ಹಾಗಾದರೆ ನಾವೇನು ಹೇಳ್ಬೋದು ಇಲ್ಲಿ? X ಪ್ರಾಡಕ್ಟ್ ಕೂಡ ಅದ್ರ ಪ್ರೈಸ್ ಎಷ್ಟಿದೆ ಅಂತೆ? PX ಕೂಡ ಇಲ್ಲಿ ರೂಪೀಸ್ 2 ಆಗಿದೆ. PY ಪ್ರಾಡಕ್ಟ್ Y ಪ್ರೈಸ್ ಕೂಡ ರೂಪೀಸ್ 2 ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಮಿಂಗ್ ಟು ದ ಫಸ್ಟ್ ಕ್ವೆಶನ್, ರೈಟ್ ಆಲ್ ದ ಬಂಡಲ್ಸ್ ದಟ್ ಆರ್ ಅವೈಲಬಲ್ ಟು ದ ಕನ್ಸ್ಯೂಮರ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವಿಲ್ಲಿ
ಈಕ್ವೇಷನ್ನ ಬರ್ಕೋಬೇಕು. ಫಸ್ಟ್ ಈಕ್ವೇಷನ್ ಆಫ್ ದ ಬಜೆಟ್ ಲೈನ್ ಏನಿರುತ್ತೆ, P1 x1 ಪ್ಲಸ್ P2 x2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಮ್. ಈ ಕಾನ್ಸೆಪ್ಟ್ ಮೇಲೆ ನೀವು ಬರಿತಾ ಹೋದರೆ ನಾವು ಬಜೆಟ್ ಸೆಟ್ಟಲ್ಲಿ ಮತ್ತು ಕನ್ಸ್ಯೂಮರ್ ಬಂಡಲ್ಸ್ ಬಗ್ಗೆ ತಿಳ್ಕೊಂಡಾಗ ಕಲ್ತಿದ್ವಿ ಅಲ್ವಾ, ಯಾವ ರೀತಿ ಬರಿಬೇಕು ಅಂತ. ಬಂಡಲ್ಸ್ ಬರಿತಾ ಹೋಗೋಣ ಈಗ. ಸೊ ಏನೇನು ಪ್ರಾಬಬಿಲಿಟಿ ಇದೆ ಇಲ್ಲಿ ಅಂದರೆ 0,0 ದೆನ್ 0,1. ಅಂದರೆ ಇಲ್ಲಿ ನೋಡಿ, ನೀವು 0,0 ಬರೆದ್ರೆ ಏನು ಕೂಡ ನೀವು ಪ್ರಾಡಕ್ಟ್ನ ಪರ್ಚೇಸೇ ಮಾಡ್ತಿಲ್ಲ ಅಂತ ಅರ್ಥ. ನೆಕ್ಸ್ಟ್ 0,1 ಅಂದರೆ ಎಕ್ಸ್ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತಿಲ್ಲ, ಬಟ್ ವೈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದೀರಾ. ಎಷ್ಟು? 1 ಯೂನಿಟಲ್ಲಿ. ಹಾಗಾದರೆ 1 × 2 ಏನಾಗುತ್ತೆ? 2 ಆಗುತ್ತೆ. ಇಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಇಲ್ಲಿ? ₹2. ಯಾಕಂದರೆ 1 × 2 ಅಮೌಂಟ್ ಆಫ್ ದ ವಾಟ್ ಈಸ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ವೈ. ಸೊ 2 1 ಕ್ವಾಂಟಿಟಿ ತೊಗೋತಿದ್ದೀರಾ. ಸೊ 1 × 2 ಏನಾಗುತ್ತೆ? 2. ಓಕೆ, ಇಲ್ಲಿ ನಾವು ಏನೇನು ಬಂಡಲ್ಸ್ ಆಫ್ ಗೂಡ್ಸ್ ಅಥವಾ ಕಾಂಬಿನೇಷನ್ಸ್ ಬರಿಬೇಕು ಅಂದರೆ ಅದ್ರ ಎಕ್ಸ್ಪೆನ್ಸಸ್ಸು ಈಕ್ವಲ್ ಟು ಎಮ್ ಆಗಿರ್ಬೋದು, ಅಂದರೆ ಈಕ್ವಲ್ ಟು ₹10 ಆಗಿರ್ಬೋದು, ಇಲ್ಲ ಅಂದರೆ ಲೆಸ್ ದ್ಯಾನ್ 10 ಆಗಿರ್ಬೋದು. ಆ ಬೇಸಿಸ್ ಮೇಲೆ ಬರಿತಾ ಹೋಗ್ತೀವಿ. ಸೊ 0,1 ಬರುತ್ತೆ. ನೆಕ್ಸ್ಟ್ 0,2, ದೆನ್ 0,3 because 2 2s is 4, 3 2s is 6. Okay, then you have 0,4 ಯಾಕಂದರೆ 4 2s 8, then you have 0,5. ಅಂದರೆ ನೀವೇನು ಕೂಡ ಎಕ್ಸ್ ಪ್ರಾಡಕ್ಟ್ನ ಪರ್ಚೇಸೇ ಮಾಡ್ತಿಲ್ಲ, ಬೇರೆ ವೈ ಪ್ರಾಡಕ್ಟ್ ಅಷ್ಟೇ ಪರ್ಚೇಸ್ ಮಾಡ್ತಿದ್ದೀರಾ. ಇಲ್ಲಿಗೆ ನಾವು ಲಾಸ್ಟ್ ಮಾಡ್ತೀವಿ. ಇಲ್ಲಿ ನೋಡಿ 5 2s ಎಷ್ಟು? 10. ಓಕೆ, ದೆನ್ ಯು ಹ್ಯಾವ್ 1,0. 1,0 ಅಂದರೆ ಓನ್ಲಿ ಯು ಆರ್ ಪರ್ಚೇಸಿಂಗ್ ಎಕ್ಸ್ ಪ್ರಾಡಕ್ಟ್. 1 × 2 is again how much? ₹2. Then 1,1, 1,2 ಯಾಕಂದರೆ 1 2s are 2, 1 2s are 2, 2 + 2 is how much? ₹4 ಅಲ್ವಾ. ಸೊ ಇಲ್ಲಿ ₹4 ಎಕ್ಸ್ಪೆನ್ಸ್ ಆಯಿತು. ನೆಕ್ಸ್ಟ್ 1,2, 1,3 ನೋಡಿ. 1,3 ಅಲ್ಲಿ ನೀವು 1 2s are 2, 3 2s are 6, 2 + 6 is how much? ₹8. Then 1,4 you can take. 1 2s are 2, 4 2s are 8, 8 + 2 is how much? ₹10. ಅಲ್ಲಿಗೆ done. Next combinations, next bundles. If you take 2,0 ಅಂದರೆ only you are purchasing what? You are purchasing only first product in 2 units. So 2 2s are is how much? 4. But you are not going to purchase this second product in this bundle. So that's why you have taken it as 0. Then 2,1, 2,2. Again 2 2s are 4, 1 2s are 2, 4 + 2 is how much? 6. So the expense what you can see in this bundle is how much? ₹6. Then here 4 + 4 ಅಂದರೆ 2 2s are 4, 2 2s are 4, 4 + 4 is how much? 8. Then you can have 2,3 ಯಾಕಂದರೆ 2 2s are 4 ಆಗುತ್ತೆ. ನೆಕ್ಸ್ಟು 3 2s are 6. So 4 + 6 is how much? 10. Okay, then you can have other set of combinations of bundles of product. 3,0 ಅಂದರೆ you are purchasing only first product in 3 units. Then 3,1. Okay, then you have 3,2. 3 2s are 6, 1 2s are 2, 6 + 2 is how much? 8. Then 3 2s are 6, 2 2s are 4, 6 + 4 is 10. Okay, then 3,3 you cannot take. ಯಾಕೆ 3,3 ತಗೊಳಕ್ಕಾಗಲ್ಲ? ಸಪೋಸ್ ಇಲ್ಲಿ ನೀವು 3,3 ತಗೊಂಡ್ರೆ ಆಗೋದಿಲ್ಲ. ಯಾಕೆ ಹೇಳಿ? 3 2s ಪ್ರಾಡಕ್ಟ್ ಪ್ರೈಸ್ ಎಷ್ಟಿದೆ ಅಪ್ಪ? 3. ಸೊ 3 × 3 ಎಷ್ಟು? 3 × 2 ಎಷ್ಟಾಗುತ್ತೆ? 6. ಅಗೇನ್ 3 × 2 ಎಷ್ಟಾಗುತ್ತೆ? 6. 6 + 6 ಎಷ್ಟಾಯಿತು? 12 ₹. ನೀವು ಎಕ್ಸ್ಪೆನ್ಸ್ ತೋರಿಸಂಗಿಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಇರೋ ದುಡ್ಡು ಎಷ್ಟು? ಓನ್ಲಿ ₹10 ಇದೆ. ಹಾಗಾಗಿ ಓಕೆ, ಸೊ ಯು ಕ್ಯಾನಾಟ್ ಟೇಕ್ ಆನ್ ವಾಟ್? 3,3. ದೆನ್ 4,0. 4,0 ಅಂದರೆ 4 units of X product you are purchasing. 4 2s ಎಷ್ಟಾಗುತ್ತೆ? 8. 0 ಅಂದರೆ you are not going to purchase Y product ಅಂತ. ನೆಕ್ಸ್ಟ್ 4,1. 4 2s are 8 plus 1 2s are 2. So totally ₹10 ಆಯಿತು. Okay, then you can have other combination that is 5,0. 5,0 ಇಲ್ಲಿ ನೋಡಿ, 5 2s are 10, 0 means no expense. So totally ₹10 income have been spent here. So these are the different bundles. So first sub question ಗೆ ಇದಿಷ್ಟು ಬಂಡಲ್ಸ್ನ ಮೆನ್ಷನ್ ಮಾಡ್ತಿದ್ದೀವಿ. ಅಂದರೆ ಇಲ್ಲಿ ನೀವು ನೋಡಿದ್ರೆ ಏನಾಗುತ್ತೆ?
ಎಕ್ಸಾಕ್ಟ್ಲಿ ಈಕ್ವಲ್ ಟು ₹10 ಇಲ್ಲಿದೆ, ಮತ್ತು ಅದಕ್ಕಿಂತ ಕಡಿಮೆ ಕೂಡ ನೀವು ಇನ್ಕಮ್ನ ಎಕ್ಸ್ಪೆನ್ಸ್ನ ತೋರಿಸ್ತಿರೋ ಅಂಥದ್ದು ಕಾಣ್ತಿದ್ದೀವಿ. ಆಯಿತಾ? ಈಗ ಇದರಿಂದ ನಾವು ಐಡೆಂಟಿಫೈ ಮಾಡಿ ಬರಿಬೇಕು ಸೆಕೆಂಡ್ ಸಬ್ ಕ್ವೆಶನ್ಗೆ. ಏನಿದೆ ಸೆಕೆಂಡ್ ಸಬ್ ಕ್ವೆಶನು? ಅಮಾಂಗ್ ದ ಬಂಡಲ್ಸ್ ದಟ್ ಆರ್ ಅವೈಲಬಲ್ ಟು ದ ಕನ್ಸ್ಯೂಮರ್ ಐಡೆಂಟಿಫೈ ದೋಸ್ ವಿಚ್ ಕಾಸ್ಟ್ ಎಕ್ಸಾಕ್ಟ್ಲಿ ₹10 ಅಂತ ಹೇಳ್ತಿದ್ದಾರೆ. ಅಂದರೆ ಎಕ್ಸಾಕ್ಟ್ಲಿ ಎಕ್ಸ್ಪೆನ್ಸ್ ನಿಮಗೆ ₹10 ಆಗೋವಂಥ ಕಾಂಬಿನೇಷನ್ಸ್ನ ಬರೀರಿ ಅಂತ ಕೇಳ್ತಿರೋದಿಲ್ಲ. ಓಕೆ, ಸೊ ಯು ಕ್ಯಾನ್ ರೈಟ್ P1 X1 ಪ್ಲಸ್ P2 X2 ಈಸ್ ಈಕ್ವಲ್ ಟು M. ಅಂದರೆ ಇಲ್ಲಿ ₹10 ಆಗುತ್ತೆ ಇನ್ಕಮ್ ಅಲ್ವಾ. ಸೊ ಎಕ್ಸಾಕ್ಟ್ಲಿ ₹10 ಆಗೋವಂಥ ಕಾಂಬಿನೇಷನ್ಸ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲೇ ಇದರಲ್ಲಿ ಯಾವ್ದು ಬರುತ್ತೆ? ಫಸ್ಟ್ನೇದಾಗಿ ದಿಸ್ ಒನ್ ಯು ಕ್ಯಾನ್ ಟೇಕ್ 0,5, isn't it? You can write it here as bundles exactly equal to ₹10. Okay, so 0,5, 5 2s are 10. Then now what is the other combination you can get here? This one, 1,4, yakandre 1 2s are 2, 4 2s are 8, 2 plus 8 is again 10. Then you have other combination 2,3. If you do here 2 2s are 4, 3 2s are 6, 4 plus 6 is again ₹10. Okay, then you have other combination 3,2. ಅಂದ್ರೆ X ಪ್ರಾಡಕ್ಟ್ ನ 3 ಯೂನಿಟ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ, Y ಪ್ರಾಡಕ್ಟ್ ನ 2 ಯೂನಿಟ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಅಗೈನ್ ಯು ಹ್ಯಾವ್ ದಿಸ್ ಒನ್ 4,1, ಯಾಕಂದ್ರೆ 4 2s are 8, again 1 2s are 2, 8 plus 2 is how much? 10, ₹10. Then you have another combination like 5,0, ಯಾಕಂದ್ರೆ 5 2s are 10 ಆಗುತ್ತೆ. you are not going to purchase Y product because you have spent already the entire income on the purchase of this only first good. Okay, so this is the solution of second sub question. Next, moving on to the third sub question. Write down any two bundles which consumer cannot afford to buy. ಅಂದರೆ ಯಾವುದಾದ್ರೂ ಎರಡು ಬಂಡಲ್ನ ಮೆನ್ಷನ್ ಮಾಡಿ ಯಾವುದನ್ನ ಕನ್ಸ್ಯೂಮರ್ ಪರ್ಚೇಸ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯು ಕ್ಯಾನ್ ರೈಟ್ ಇಟ್ ಹಿಯರ್ ಆಸ್ bundles which consumer cannot afford to buy, which consumer cannot afford to buy. Okay, so ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಯಾವುದಾದ್ರೂ ಬಂಡಲ್ಸ್ ತಗೋಬಹುದು. ಯಾವ್ದು ತಗೋತೀರಾ? ಫಾರ್ ಎಕ್ಸಾಂಪಲ್ 0,6 ಅನ್ಕೊಳ್ಳಿ, ಆಯ್ತಾ? ಸೊ ಇಲ್ಲಿ ನೀವು ಫಸ್ಟ್ ಪ್ರಾಡಕ್ಟ್ ಏನು ಕೂಡ ಪರ್ಚೇಸ್ ಮಾಡ್ತಿಲ್ಲ, ಸೆಕೆಂಡ್ ಪ್ರಾಡಕ್ಟ್ ವೈ ಪ್ರಾಡಕ್ಟ್ನ 6 ಕ್ವಾಂಟಿಟಿ 6 ಯೂನಿಟ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ. ಸೊ 6 2s are 12 ಆಗುತ್ತೆ. ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಎ ಕನ್ಸ್ಯೂಮರ್. ಅಗೈನ್ ಯು ಕ್ಯಾನ್ ಟೇಕ್ 1,5, 1 2s are 2, then 5 2s are 10, 10 plus 2 is how much again? 12. Then you can take other combinations, say like 3,3 ಅನ್ಕೊಳ್ಳಿ. So 3 2s are 6, 3 2s are 6, 6 plus 6 is how much? 12. It cannot be afforded by a consumer. So any two bundles ಅಂತ ಹೇಳಿದ್ದಾರೆ, ಯಾವುದಾದ್ರೂ ಈ ರೀತಿ more than this income ಬರೋ ರೀತಿ ಕಾಂಬಿನೇಷನ್ ಬರೆದ್ರೆ ಆಯ್ತು. ಓಕೆ, so this is about the problem. This is how you can write down the bundles based on the income. Next, let us move on to the other problem. You can take down the question like this. Suppose a consumer want to consume two goods which are available only in integer units. The two goods are equally priced at ₹10 and the consumer's income is ₹40. ಅಂದರೆ ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳ್ತಿದ್ದಾರೆ ನಮಗೆ ಅಂದರೆ ಪ್ರೈಸು ಮತ್ತು ಇನ್ಕಮ್ನ ಕೊಡ್ತಿದ್ದಾರೆ. ಹಾಗಾದರೆ ಯಾವ್ಯಾವ ಬಂಡಲ್ಸ್ ನೀವು ಪರ್ಚೇಸ್ ಮಾಡ್ಬೋದು, ಎಕ್ಸಾಕ್ಟ್ಲಿ ಈಕ್ವಲ್ ಟು ಇನ್ಕಮ್ ಎಷ್ಟಿದೆ, ಮೋರ್ ದ್ಯಾನ್ ಇನ್ಕಮ್ ಎಷ್ಟಿದೆ ಅಂತ ಕ್ವಶನ್ ಇದೆ ಇಲ್ಲಿ. ಓಕೆ, ಸೊ ಫಸ್ಟ್ ಲೆಟ್ ಮೀ ರೈಟ್ ದ ಪ್ರೈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ಇನ್ ದ ಪ್ರಾಬ್ಲಮ್.
you have to solve the problem in the same method. Okay, so the product price ಅಥವಾ goods price ಎಷ್ಟು ಅಂತ ಹೇಳ್ತಿದ್ದಾರೆ, both the product price is rupees 10. Okay, they are giving the prices of the two goods rupees 10, then income is rupees 40. Okay, I think this you can solve this on your own. So the sub questions there is, write down all the bundles that are available to the consumer, and the second sub question is, among the bundles that are available to the consumer, identify those which cost exactly equal to rupees 40. Okay, ಏನು ಇಲ್ಲ ಇಲ್ಲಿ ಪ್ರೈಸಸ್ ಆಫ್ ದ ಗೂಡ್ಸ್ ಚೇಂಜ್ ಆಗಿದೆ, ಅಲ್ಲಿ rupees 2 ಇತ್ತು, ಇಲ್ಲಿ rupees 10 ಕೊಟ್ಟಿದ್ದಾರೆ, ಇನ್ಕಮ್ ಅಲ್ಲಿ rupees 20 ಇತ್ತು, ಇಲ್ಲಿ rupees 40 ಇದೆ. I think that you can solve this. Okay, next question, if you take, if the consumer has monotonic preference, then can he or she be indifferent towards bundles? Okay, so this concept is related to monotonic preference. The question is, if the consumer has monotonic preferences, then can he or she be indifferent towards bundles? Okay, the bundles are like this, bundles of goods 10,8 and 8,6. See, the question is like this. So ಈ ಕಾನ್ಸೆಪ್ಟ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಯಾವುದಕ್ಕೆ ಅಂದರೆ ಮೊನೋಟೋನಿಕ್ ಪ್ರಿಫರೆನ್ಸ್ ರಿಲೇಟೆಡ್ ಕ್ವೆಶನ್. ಮೊನೋಟೋನಿಕ್ ಪ್ರಿಫರೆನ್ಸ್ ಅಂದರೆ ಏನು ಅಂತ ನೆನಪಿಸ್ಕೋಬೇಕು. ಏನು ಮೊನೋಟೋನಿಕ್ ಪ್ರಿಫರೆನ್ಸ್ ಅಂದರೆ, ಎ ಕನ್ಸ್ಯೂಮರ್ ಆಲ್ವೇಸ್ ಚೂಸಸ್ ದ ಬಂಡಲ್ಸ್ ಆಫ್ ಗೂಡ್ಸ್ ವಿಚ್ ಗಿವ್ಸ್ ಹಿಮ್ ಅ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಕನ್ಸ್ಯೂಮರ್ ಯಾವ ರೀತಿ ಬಂಡಲ್ಸ್ ಆಫ್ ಗೂಡ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಯಾವ್ದವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದೆಯೋ ಅಂಥ ಬಂಡಲ್ನ ಪ್ರಿಫರ್ ಮಾಡ್ತಾರೆ ಅಂತ ಗೊತ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಇಫ್ ದ ಕನ್ಸ್ಯೂಮರ್ ಹ್ಯಾಸ್ ಮೊನೋಟೋನಿಕ್ ಪ್ರಿಫರೆನ್ಸಸ್ ದೆನ್ he or she be indifferent towards bundles. ಇಲ್ಲಿ ನಾವು ಇಂಡಿಫರೆಂಟ್ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ಯು ಕ್ಯಾನ್ ಸೇ ದಟ್ ನೋ, he or she cannot be indifferent ಅಂತ ಹೇಳ್ತೀವಿ ಇಲ್ಲಿ. ಓಕೆ, they will not be indifferent ಆಗಿರ್ತಾರೆ. ಹಾಗಾದ್ರೆ ಯಾವುದನ್ನ ನಾವು ಬಂಡಲ್ನ ಪ್ರಿಫರ್ ಮಾಡ್ತೀವಿ ಇಲ್ಲಿ, 10,8 ಮತ್ತು 8 and 6 ಗೂಡ್ಸ್ ಕೊಟ್ಟಿದ್ದಾರೆ ಅಂದರೆ, ಇದು ಫಸ್ಟ್ ಬಂಡಲ್ ಅಂದ್ಕೊಳ್ಳಿ, ಇದು ಸೆಕೆಂಡ್ ಬಂಡಲ್ ಅಂದರೆ. ಸೊ ಇಲ್ಲಿ ಸಪೋಸ್ ಇದು ಎಕ್ಸ್ ಅಂದ್ಕೊಂಡ್ರೆ ಇದು ವೈ, ಇದು ಕೂಡ ಎಕ್ಸ್ ಆ್ಯಂಡ್ ವೈ ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ನ ತೊಗೊಳ್ತಿದ್ದೀರಾ ಅಂದರೆ, ಇಲ್ಲಿ ನೋಡಿ ಫಸ್ಟ್ ಬಂಡಲಲ್ಲಿ ಏನಿದೆ 10 ಯೂನಿಟ್ಸ್ ಆಫ್ ಎಕ್ಸ್ ಗೂಡ್ಸ್ ಇದೆ, ನೆಕ್ಸ್ಟು 8 ಯೂನಿಟ್ಸ್ ಆಫ್ ವೈ ಗೂಡ್ಸ್ ಇದೆ. ಅಗೇನ್ ಸೆಕೆಂಡ್ ಬಂಡಲಲ್ಲಿ 8 ಯೂನಿಟ್ಸ್ ಆಫ್ ಎಕ್ಸ್ ಗೂಡ್ಸ್ ಇದೆ ಮತ್ತು 6 ಯೂನಿಟ್ಸ್ ಆಫ್ ವೈ ಗೂಡ್ಸ್ ಇದೆ. ಹಾಗಾದ್ರೆ ಯಾವುದನ್ನು ನಾವು ಪ್ರಿಫರ್ ಮಾಡ್ತೀವಿ, ಇದನ್ನ ಫಸ್ಟ್ ಬಂಡಲ್ ವಿಲ್ ಬಿ ಪ್ರಿಫರ್ಡ್ ಬೈ ಅ ಕನ್ಸ್ಯೂಮರ್. Will be preferred by a consumer, I can say. Okay, ಯಾಕೆ ಅಂದರೆ ಇಲ್ಲಿ 10 ಯೂನಿಟ್ಸ್ ಆಫ್ ಎಕ್ಸ್ ಪ್ರಾಡಕ್ಟ್ ಇದೆ, 8 ಯೂನಿಟ್ಸ್ ಆಫ್ ವೈ ಪ್ರಾಡಕ್ಟ್ ಇದೆ. ಇಲ್ಲಿ ಏನಾಗಿದೆ ಅಂದರೆ ಎಕ್ಸ್ ಯೂನಿಟ್ ಆಫ್ 8 ಯೂನಿಟ್ಸ್ ಆಫ್ ಎಕ್ಸ್ ಪ್ರಾಡಕ್ಟ್ ಇದೆ ಮತ್ತು 6 ಯೂನಿಟ್ಸ್ ಆಫ್ ವೈ ಪ್ರಾಡಕ್ಟ್ ಇದೆ. ಓಕೆ, ಸೊ ದ ಕನ್ಸ್ಯೂಮರ್ ವಿಲ್ ಪ್ರಿಫರ್ ವಿಚ್ ಒನ್, ದಿಸ್ ವಿಲ್ be giving him a higher satisfaction. So the consumer will prefer which one, this first bundle of goods or first bundle of combination. Okay, and the last question is, suppose a consumer's preferences are monotonic, what can you say about our preference ranking over the bundles? ಅಂದರೆ ನಮಗಿಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಬಂಡಲ್ಸ್ ಆಫ್ ಗೂಡ್ಸ್ನ ಕೊಟ್ಟಿದ್ದಾರೆ.
ಅದಕ್ಕೆ ನಾವೀಗ ರ್ಯಾಂಕಿಂಗ್ ಕೊಡಬೇಕು ಮತ್ತು ಕನ್ಸ್ಯೂಮರ್ ಯಾವುದನ್ನು ಪ್ರಿಫರ್ ಮಾಡ್ತಾರೆ ಅಂತ ಹೇಳಬೇಕು. ಸೊ ಹಾಗಾದರೆ ಫಸ್ಟ್ ನಾವೀಗ ಬಂಡಲ್ಸ್ ಬರ್ಕೊಳ್ಳೋಣ. ಏನು ಬಂಡಲ್ಸ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ ಅಂದರೆ 10,10 ಆ್ಯಂಡ್ ಅನದರ್ ಸೆಟ್ ಆಫ್ ಬಂಡಲ್ ಈಸ್ 10,9 ಆ್ಯಂಡ್ ಅನದರ್ ಒನ್ ಈಸ್ 9,9. ಸೊ ಯಾವುದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಫಸ್ಟ್ ರ್ಯಾಂಕ್ ಕೊಡ್ತೀವಿ ಅಂತ ಇಲ್ಲಿ ಕೇಳ್ತಾ ಇರೋದು ಕ್ವಶನ್. I have to give a ranking according to my consumer's preference. Okay, so here you can write down the bundles. Okay, then here you can mention the rank. So monotonic preference al gottu namige, which gives the bundles which gives me a higher satisfaction. So that combinations of bundle I had to select. ಹಾಗಾದರೆ ಇಲ್ಲಿ ನೋಡಿ ನೀವು 10,10 ಕೊಟ್ಟಿದ್ದಾರೆ, ಇನ್ನೊಂದು ಸೆಟ್ ಯಾವುದಿದೆ 10 and 9 and another one is 9 and 9. So how the ranking will be given here? This if you say I'll be giving first ranking because it contains more number of X product and more number of Y product, that is 10 units and 10 units. And again second ranking can be given to this because it contains 10 units of X product and 9 units of Y product. It is higher than the third combination, isn't it? And this can be given as a third rank. Y means this contains less number of X product and Y product when compared to the above two combinations. So I'll be preferring which one? I'll be preferring 10,10. Okay, by giving what? First rank. Okay, so this is about the solution. I'll continue in the next class. Thank you.